ಗಾಯ್ಸ್, ಒಬ್ಬ ಹುಡುಗಿ ಪ್ರಯಾಣ ಮಾಡೋಕ್ಕಾಗಿ ಫ್ಲೈಟ್ ಹತ್ರ ಹೋಗಿರ್ತಾಳೆ. ಫ್ಲೈಟಲ್ಲಿ ಆಕಿ ಲಗೇಜೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ತೊಗೊಂಡೋಗಿ ಆಕಿ ವಿಮಾನ ಕಡೆಯಲ್ಲಿ ಜೋಡ್ಸೋಕ್ಕೆ ಟ್ರೈ ಮಾಡ್ತಾಳೆ ಲಗೇಜ್ನ. ಬಟ್ ಅದು ಆಗ್ತಾ ಇರೋಂಗಿಲ್ಲ. ಪಕ್ಕ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ಬಂದು ಹುಡುಗಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಆ ಹುಡುಗಿ ನಾನೊಬ್ಬ ಮಾಡೆಲ್ ಅದೀನಿ ಅಂದ್ಬಿಟ್ಟು ಅವನಿಗೆ ಇಂಟ್ರೊಡಕ್ಷನ್ ಮಾಡಿಕೊಡ್ತಾಳೆ. ಅದೇ ಥರನೇ ಅವನು ಕೂಡ ನಾನು ಒಬ್ಬ ಸಂಗೀತಜ್ಞ ಅದೀನಿ ಅಂದ್ಬಿಟ್ಟು ಅವನಿಗೆ ಇಂಟ್ರೊಡಕ್ಷನ್ ಮಾಡಿಕೊಡ್ತಾನೆ. ಹುಡುಗಿಗೆ ಅವ್ನ ಫ್ರೆಂಡ್ ನೆನಪಾಗ್ತಾಳೆ, ಹೇಳ್ತಾಳೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಅವನ ಹೆಸರು ಕೂಡ ಗೀಬ್ರಿಲ್ ಅಂತ, ಅವನು ಒಬ್ಬ ಸಂಗೀತಜ್ಞ ಇದ್ದ ಅಂತ ಹೇಳ್ತಾಳೆ. ಪಕ್ಕ ಸಂಗೀತಜ್ಞನೂ ಬಂದಿರ್ತಾನೆ. ಅವನು ಹೇಳ್ತಾನೆ ಆ ಹೆಸರೆಲ್ಲ ಕೇಳ್ದಂಗೆ ಐತಿ, ಅವನು ಹೋಸಲ ಅವನು ಒಂದು ಮ್ಯೂಸಿಕ್ನ ಪ್ರೊಡ್ಯೂಸ್ ಮಾಡಿದ್ದ, ಅಂದರೆ ಪಬ್ಲಿಕ್ ಮಾಡಿದ, ಪೂರ್ತಿ ಅದು ಕೂಡ ಫ್ಲಾಪ್ ಆಗೋಯ್ತು ಅಂತ ಹೇಳ್ತಾಳೆ. ಅಷ್ಟಿಗೆ ಹುಡುಗಿ ಹೇಳ್ತಾಳೆ ಇಬ್ಬರು ಒಬ್ಬ ಹುಡುಗನ ಜೊತೆ ಒಬ್ಬನ ಬಗ್ಗೆ ಏನು ಮಾತಾಡ್ತಿಲ್ಲಲ್ಲ, ಅವನ ಹೆಸರು ಏನು ಅಂತ ಕೇಳ್ತಾಳೆ. ಅವ್ನು ಹೇಳ್ತಾನೆ ಗೀಬ್ರಿಲ್ ಪಾಸ್ಟ್ ಅಂದು. ಪಕ್ಕ ಇರೋ ಹುಡುಗಿ ಹೌದು ನನ್ನ ಫ್ರೆಂಡ್, ಅವನ ಹೆಸರು ಕೂಡ ಅದೇ ಅಂತ ಹೇಳ್ತಾಳೆ. ಒಂದು ಅಜ್ಜಿ ಇರ್ತಾಳೆ, ಅವಳು ಎದ್ದಾಳ್ಬಿಟ್ಟು ಹೇಳ್ತಾಳೆ ಅವನು ನನಗೂ ಗೊತ್ತಿರ್ತಾನೆ, 3 ವರ್ಷ ಅವನಿಗೆ ನಾನು ಕಲಿಸ್ಕೊಡೋಣ, ಅವ್ನ ಟೀಚರ್ ನಾನು ಅಂತ, ಇನ್ನೊಂದೇನು ಜಾಣಿರಲಿಲ್ಲ ಅಂತ ಹೇಳ್ತಾಳೆ. ಪಕ್ಕ ಇನ್ನೊಬ್ಬ ಹುಡುಗ ಇರ್ತಾನೆ, ಅವನು ಎದ್ದು ಹೇಳ್ತಾನೆ ಅವ್ನು ನನಗೂ ಗೊತ್ತಿದ್ದಾನೆ, ಅವನ ನನ್ನ ಫ್ರೆಂಡು, ಅವನಂತ ಏನು ಚುರುಕಿರಲಿಲ್ಲ, ಅವನು ಭಾಳ ಕಾಡಿಸ್ತಿದ್ವಿ ಅಂತ ಅವನು ಕೂಡ ಹೇಳ್ತಾನೆ ಅವನ ಬಗ್ಗೆ. ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಅವ್ನು ಹೇಳ್ತಾನೆ ನನಗೂ ಗೊತ್ತಿದ್ದಾನೆ, ಅವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ, ಚೆನ್ನಾಗಿ ಕೆಲಸ ಮಾಡ್ತಿದ್ದಿಲ್ಲ, ಹಾಗಾಗಿ ಅವನು ತೆಗೆದಾಕಿದೆ ಅಂತ ಹೇಳ್ತಾನೆ. ಅವಾಗ ಸಂಗೀತಜ್ಞನಿಗೆ ಅನುಮಾನ ಬರುತ್ತೆ ಏನಾಗ್ತಿದೆ ಇಲ್ಲಿ ಅಂದ್ಬಿಟ್ಟು. ಹಂಗಾಗಿ ಸಂಗೀತಜ್ಞ ಎದ್ದು ಕೇಳ್ತಾನೆ ಯಾರ್ಯಾರಿಗೆ ಗೊತ್ತವನು ನಿಮಗೆ ಎಂದು. ಪ್ರತಿಯೊಬ್ಬರು ಕೈ ಎತ್ತರೆ ನನಗೂ ಗೊತ್ತಿದ್ದಾನವನು ಅಂತಂದ್ಬಿಟ್ಟು. ಹೀಗಾಗಿ ಅವನು ಆಶ್ಚರ್ಯ ಆಗ್ತಾನೆ ಏನಾಗ್ತಿದೆ ಏನು ಅಂದ್ಬಿಟ್ಟು. ಅವಾಗ ಸಂಗೀತಜ್ಞ ಕೇಳ್ತಾನೆ ಈ ಫ್ಲೈಟ್ ಟಿಕೆಟ್ ನೀವು ತಗೊಂಡಿರೋದು ಅಂತ ಕೇಳ್ತಾನೆ. ಅವರೆಲ್ಲ ಹೇಳ್ತಾರೆ ಇಲ್ಲ ಇದು ಕಂಪ್ನಿ ವತಿಯಿಂದ ನಮಗೆ ಬಂದಿರೋದು. ಇನ್ನು ಸ್ವಲ್ಪ ಕೆಲ ಜನ ಹೇಳ್ತಾರೆ ಇದು ಗಿಫ್ಟಾಗಿ ನಮಗೆ ಸಿಕ್ಕಿರೋದು ಅಂತ ಹೇಳ್ತಾರೆ. ಹೀಗಾಗಿ ಏನು ಆಗ್ತಿದೆ ಎಂದು ಗೊತ್ತಾಗಲ್ಲ ಸಂಗೀತಜ್ಞನಿಗೆ. ಏರೋಸ್ಟ್ ಇರ್ತಾಳಲ್ಲ ಬಂದು ಹೇಳ್ತಾಳೆ ಯಾವ ಕ್ರೀಬಿನ ಬಗ್ಗೆ ಮಾತಾಡ್ತಿದ್ರಲ್ಲ ಅವನು ಈ ಪ್ಲೈನ ಚೀಪು, ಹಂಗೆ ನನಗೂ ಚೀಪ್ ಅದನ್ನು ಅಂತ ಹೇಳ್ತಾಳೆ. ಅಕ್ಕ ಇರೋ ಇನ್ನೊಂದು ಏರೋಸ್ಟ್ ಹೇಳ್ತಾಳೆ ಅವನು ನನಗೆ ಸ್ವಲ್ಪ ದಿನ ಹಿಂದೆ ನನಗೆ ಪ್ರಪೋಸ್ ಮಾಡಿದ್ದ, ನಾವು ಅವನ ಪ್ರಪೋಸ್ನ ರಿಜೆಕ್ಟ್ ಮಾಡಿದ್ದೆ, ಆದರೆ ಇವಾಗ ಅವನು ನನ್ನ ಸೀನಿಯರ್ ಅದನ ಅಂತ ಹೇಳ್ತಾಳೆ. ನಾನು ಕೂಡ ಬರಬಾರ್ದು ಅಂದ್ಕೊಂಡಿದ್ದೆ, ಆದರೂ ಬಂದಿನಿ ಅಂತ ಹೇಳ್ತಾಳೆ. ಗಾಬರಿಯಿಂದ ಹೆದರ್ಕೊಂತ ಓಡೋಡಿ ಬರ್ತಾಳೆ. ಬಂದು ಹೇಳ್ತಾಳೆ ಗಿಬ್ರಿಲ್ ಪೈಲಟ್ ಒಳಗೆ ಹೋಗಿನ ಡೋರ್ ಓಪನ್ ಮಾಡ್ತಾ ಇಲ್ಲ, ಏನೂ ಮಾಡ್ತಾಯಿಲ್ಲ, ಪೂರ್ತಿ ಕ್ಲೋಸ್ ಮಾಡ್ಕೊಂಡಾನೆ ಅಂತ ಹೇಳ್ತಾಳೆ. ಅವಾಗ ಸಂಗೀತಜ್ಞಗೆ ಅನುಮಾನ ಬರ್ತಿದ್ದೀನ ಆಗ್ತಿದೆ ಎಂದು ಅವ್ರ ಪಕ್ಕ ಕೇಳ್ತಾನೆ ನೀ ಯಾಕೆ ಅವನ ಪ್ರಪೋಸ್ನ ರಿಜೆಕ್ಟ್ ಮಾಡಿದೆ ಅಂತ ಕೇಳ್ತಾಳೆ. ಅವಾಗ ಅವಳು ಹೇಳ್ತಾಳೆ ನಾನು ಅವನ ದೋಸ್ತನ ಇಷ್ಟಪಡ್ತಿದ್ದೆ, ನನ್ನ ಫ್ರೆಂಡ್ನ ಇಷ್ಟಪಡ್ತಿದ್ದೆ, ಹಂಗಾಗಿ ನಾನು ಮೋಸ ಮಾಡಿದೆ ಅಂತ ಹೇಳ್ತಾಳೆ. ಅವಾಗ ಸಂಗೀತಜ್ಞಾಗ ಅನುಮಾನ ಬರುತ್ತೆ, ಹಂಗಾರೆ ಇಲ್ಲೆಲ್ಲ ಇಷ್ಟೊಂದು ಜನ ಬಂದವಲ್ಲ ಈ ಪ್ಲೇನಲ್ಲಿ, ನಾವೆಲ್ಲ ಗೊತ್ತಿಲ್ಲದಂಗೆ ನಾವು ಗಿಬ್ರಿಯಲ್ಲಿಗೆ ಏನೋ ತೊಂದರೆ ಮಾಡಿವಿ, ಹಾಗಾಗಿ ಅವನೇ ಇಲ್ಲಿ ಕರ್ಸ್ಕೊಂಡು ನಮ್ಮನ್ನ ಅಂತ ಅಂದು ಅವನಿಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ಪ್ಲೇನ್ ಇದೆಯಲ್ಲ ಅದು ಅಲ್ಲಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಲೇನ್. ಡೋರ್ ಹತ್ರ ಹೋಗ್ಬಿಟ್ಟು ಫ್ಲೈಟ್ ಡೋರ್ ಹತ್ರ ಜೋರಾಗಿ ಬಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಬ್ರಿಬಿಲಿಗೆ ಹೇಳ್ತಾನೆ ಬ್ರಿಬಿಲ್ ಅದು ನಾನೊಬ್ಬ ಡಾಕ್ಟ್ರ್ ಇದ್ದೆ, ನೀವು ಬಂದಾಗ ನಾನು ಏನು ಮಾಡಿದೆ ಫೀಸ್ನ ಸ್ವಲ್ಪ ಜಾಸ್ತಿ ಮಾಡಿದ್ದಿಲ್ಲ ಅಂತ ಅಲ್ಲ, ಆದರೆ ನಿನ್ನ ಪ್ರಾಬ್ಲಮ್ಮು ನಿಮ್ಮ ಅಪ್ಪ ಅಮ್ಮರು ಮಾಡಿರೋದು, ಯಾಕಂದರೆ ನಿನಗೇನು ಸಮಸ್ಯೆ ಆಗಿತ್ತಲ್ಲ ಅದು ಮೆಂಟಲಿ ವೀಕ್ ಆಗಿತ್ತಲ್ಲ, ಅದು ನಿಮ್ಮ ಅಪ್ಪ ಅಮ್ಮರನ್ನೇ ಚೆನ್ನಾಗಿ ನೋಡ್ಕೊಳ್ಳಿ ಕಾರಣದ ಇದರಿಂದ ಅದು ನಿನಗೆ ಗೊತ್ತದು ನಿನ್ನ ಪ್ರಾಬ್ಲಮ್, ಅದು ನನ್ನ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ನನಗೆ ಯಾಕೆ ಶಿಕ್ಷೆ ಕೊಡ್ತೀಯಾ, ಪ್ಲೀಸ್ ಡೋರ್ ಓಪನ್ ಮಾಡುತ್ತಾ ಜೋರು ಬಡಿತಾ ಇರ್ತಾನೆ. ಅಷ್ಟರೊಳಗೆ ಬ್ರಿಬಿಲ್ ಇದನ್ನು ಆ ಫ್ಲೈಟ್ನ ಕ್ಯಾಕ್ ಡೌನ್ ಮಾಡ್ತಾರೆ, ತುಂಬ ಸ್ಪೀಡ್ ಹೋಗ್ತಾ ಇರುತ್ತೆ ಫ್ಲೈಟು. ಕೆಳಗೆ ಡೌನ್ ಮಾಡ್ತಾನೆ ಫ್ಲೈಟ್ನ. ಆದರೆ ಈ ಫ್ಲೈಟಲ್ಲಿ ಗ್ರೀಬಿಲ್ನರ ಅಪ್ಪ ಅಮ್ಮ ಇರೋಂಗಿಲ್ಲ. ಗ್ರೀಬಿಲ್ ತುಂಬ ಸ್ಪೀಡಾಗಿ ಕೆಳಗಡೆ ಡೌನ್ ಮಾಡಿ ತಗೊಂಡು ಹೋಗ್ತಾ ಇರ್ತಾನೆ ಫ್ಲೈಟ್ನ. ನಾವು ಕೆಳಗಡೆ ಇನ್ನೊಂದು ದೃಶ್ಯದಲ್ಲಿ ನೋಡ್ಬೋದು, ಇಬ್ಬರು ಕಪಲ್ಸು ಕುತ್ಕೊಂಡಿದ್ದಾರೆ ಚೇರ್ ಮೇಲೆ. ಅವ್ರು ಸ್ವಲ್ಪ ಹಿಂದೆ ನೋಡ್ತಾರೆ, ಅಲ್ಲೊಂದು ಫ್ಲೈಟ್ ಬರ್ತಾ ಇರುತ್ತೆ. ಈ ಕಪಲ್ಸ್ ಬೇರೆ ಯಾರೂ ಅಲ್ಲ, ಬ್ರಿಬಿಲ್ನ ಅಪ್ಪ ಅಮ್ಮರು. ಬ್ರಿಬಿಲ್ಲು ಆ ಫ್ಲೈಟ್ನ ತುಂಬ ಸ್ಪೀಡಾಗಿ ತೊಗೊಂಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮರ ಮೇಲೆ ಹಚ್ಚಿಸ್ಬಿಡ್ತಾನೆ. ಹಚ್ಚಿಸಿದ ತಕ್ಷಣ ಅದು ಆಕ್ಸಿಡೆಂಟ್ ಆಗುತ್ತೆ. ಇದಕ್ಕೆ ಏನಾಗುತ್ತೆ
ಸತ್ತೋಗ್ಬಿಡ್ತಾರೆ. ಹೀಗೆ ಈ ಮೂವಿ ಗಾಯ್ಸ್ ಮುಗಿದೋಗ್ಬಿಡುತ್ತೆ.